ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಬಿಕಾ ಭಟ್ ಅಂಥೇಳಿ ಆನಗಲ್ ಕಡೆಯವರಾಗಿರ್ತಾರೆ. ಇವರು ಗೃಹಿಣಿ, ಅಂದರೆ ಮನೇಲೇ ಇರ್ತಾರೆ. ಸಂಸಾರ ಬಂದು ಇರೋದು ಚೆನ್ನಾಗಿದೆ, ಆದರೆ ಕೆಲವು ದಿನಗಳಿಂದ ಸೊಂಟ ನೋವು ಆಗಿದೆ ಅಂತ ಇಲ್ಲಿ ಇರತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ, ಯಜಮಾನ ಎತ್ತಿ ನುಗ್ಗಿಸಿರುವ ಕಾರಣ ಹಾಗೆ ಆಗಿದೆ ಕಣ್ರಿ ಅಂತ ಹೇಳಿದ್ದಾರೆ. ಅಂದರೆ 2 ದಿನ ಬಿಡ್ದಂಗೆ ಮಾಡಿದ್ದಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೆ ಇವರಿಗೆ ಆ ರೀತಿ ಆಗಿದೆ, ಅಂದರೆ ಅನುಭವ ಕೊರತೆ ಉಂಟಾಗಿದೆ ಅಂತ ಹೇಳ್ಬೋದು. ಪರಿಸ್ಥಿತಿ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು ಏನು ಅಂದರೆ, ಬಗ್ಗಿಕೊಂಡು ಕಾಚ ಸಮೇತ ಹಾಕಿಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಆಗಿದೆ ನೋವು, ಅದಕ್ಕೆ ಕೆಲಸಗಾರ ಬೇಕಾಗಿದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಹೋಗಿ ಮಾಡಬಹುದು. ದಿನಕ್ಕೆ 1 ಗಂಟೆ ಕೊಡ್ತಾರಂತೆ ದೆಂಗೋಕ್ಕೆ. ಬನ್ನಿ ಏನೇನು ಅಂತ ಹೇಳಿದ್ದಾರೆ ಅಂತ ನೋಡೋಣ. ದಿನಕ್ಕೆ 1 ಗಂಟೆ ದೆಂಗೋಕ್ಕೆ ಸಮಯ ಕೊಡ್ತೀನಿ, ಅಷ್ಟರಲ್ಲಿ ಎಲ್ಲ ರೀತಿಯಲ್ಲೂ ಸಹ ದೆಂಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಹೇಗೆ ಮಾಡಬೇಕೋ ಅದೆಲ್ಲವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಬೆನ್ನು ನೋವು ಕಮ್ಮಿ ಆದಮೇಲೆ ಮನೆಯಿಂದ ಆಚೆಗೆ ಹೋಗ್ತಾ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇವರಿಗೆ ಬೆನ್ನು ನೋವು ಆದಮೇಲೆ ಇವರೇ ತನ್ನ ಕೆಲಸವನ್ನು ತಾನು ಮಾಡ್ಕೋತೀವಿ, ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಸಾಮಾನು ನೋಡ್ದಲೇ ಬಹಳ ದಿನ ಆಗಿದೆ, ನೋವು ಇರುವ ಕಾರಣ ಬಗ್ಗಿ ಮಾಡುವುದಕ್ಕೆ ಆಗಿಲ್ಲ. ಯಜಮಾನರು ಚೀಪೋದಕ್ಕೂ ಸಮೇತ ಕೊಟ್ಟಿಲ್ವಂತೆ ಸ್ನೇಹಿತರೆ, ಯಾಕೆಂದರೆ ಬೆನ್ನು ನೋವಿರುವ ಕಾರಣ ಈ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಇನ್ನು ಏನೇನು ಕೆಲಸ ಇರುತ್ತಪ್ಪ ಮನೆಯಲ್ಲಿ ಅಂತ ಇಲ್ಲಿ ಒಂದೊಂದಾಗಿ ಹೇಳಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಮೊದಲನೇದಾಗಿ ಬಗ್ಗಿದ್ರೆ ಸಾಕು, ಮತ್ತೆ ಹೇಳೋದಕ್ಕೆ ಆಗಲ್ಲ, ಅಷ್ಟೊಂದು ನೋವಿದೆ, ಅದಕ್ಕೆ ಎಲ್ಲ ಕೆಲಸ ನೀವೇ ಮಾಡಬೇಕು ಅಂತ ಇದು ಮೊದಲನೇ ಹೇಳಿಕೆ. ಎರಡನೇದು, ಮನೆಯಲ್ಲಿ ಯಜಮಾನರು ಹೇಳಿದ್ದಾರೆ ಕೆಲಸಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು, ಅದಕ್ಕೆ ತಿಂಗಳಿಗೆ ಸಂಬಳ ಕೊಡ್ತೀನಿ, ತಿಂಗಳ ಮಾಡಿಕೊಂಡು ಹೋದರೆ ಸಾಕು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಸುಖ ಬೇಕು ಅಂದರೆ ಕೊಡೋದಿಲ್ಲ, ಸುಮ್ಮನೆ ಕೆಲಸ ಮಾಡ್ತೀನಿ ಅಂದರೆ ಮಾತ್ರ ಊಟ ವಸತಿ ಬಿಟ್ಟು ಕೊಡಲಾಗುತ್ತದೆ ಅಂತ ಇಲ್ಲಿ ಇರತಕ್ಕಂಥದ್ದು. ಸ್ನೇಹಿತರೆ, ಇವರಿಗೆ ಈ ರೀತಿಯ ಒಂದು ನೋವಿರುವ ಕಾರಣ ಅಷ್ಟೇ ಕೆಲಸಗಾರನ ಇಟ್ಕೋಬೇಕು ಅಂತ ಇಲ್ಲಿ ಇರತಕ್ಕಂಥದ್ದು. ಸಂಬಳ ಬೇಕು ಅಂದರೆ ಖಂಡಿತವಾಗಿಯೂ ಅದೆಲ್ಲ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಸೀಡ್ ಸೆಲೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಫಾರ್ ಗ್ರೌಂಡ್ ನಟ್ ಇನ್ ಲ್ಯಾಂಡ್ ಹೇಗೆ ಮಾಡಬೇಕು ಅಂತ ಇಲ್ಲಿ ಇರತಕ್ಕಂಥದ್ದು. ಚೆನ್ನಾಗಿ ಒಂದು ಕ್ರಾಪ್ ಬರಬೇಕು ಅಂದರೆ ಕಡಲೆಕಾಯ್ದು ನೋಡಿ, ಚೂಸ್ ಹೈ ಕ್ವಾಲಿಟಿ ಸೀಡ್ಸ್, ಸೆಲೆಕ್ಟ್ ಡಿಸೀಸ್ ರೆಸಿಸ್ಟೆನ್ಸ್ ಆ್ಯಂಡ್ ಹೈ ಹೀಲ್ಡಿಂಗ್ ಗ್ರೌಂಡ್ ನಟ್ ವೆರೈಟೀಸ್ ಸೂಟಬಲ್ ಫಾರ್ ಯುವರ್ ರೀಜನ್. ಸೀಡ್ ಟ್ರೀಟ್ಮೆಂಟ್ ಯಾವ ರೀತಿ ಅಂದರೆ, ಟ್ರೀಟ್ ಸೀಡ್ಸ್ ವಿತ್ ಫಂಗಸೈಡ್ಸ್ ಲೈಕ್ ಥೈರಮ್ ಆರ್ ಕ್ಯಾಪ್ಟನ್ ಟು ಪ್ರಿವೆಂಟ್ ಫಂಗಲ್ ಇನ್ಫೆಕ್ಷನ್. ಸ್ನೇಹಿತರೆ, ಒಂದು ಗ್ರೌಂಡ್ ನಟ್ ಏನು ಲ್ಯಾಂಡ್ ಇದೆ, ಲ್ಯಾಂಡ್ಗೆ ಗ್ರೌಂಡ್ ನಟ್ ಹಾಕಬೇಕಾದ್ರೆ ಯಾವ ರೀತಿ ಹಾಕಿದ್ರೆ ಒಂದು ಒಳ್ಳೆ ಬೆಳೆನ ಬೆಳಿಬೋದು, ಮತ್ತು ಒಂದು ಸೀಡ್ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಮತ್ತು ಸೀಡ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.